ಒಬ್ಬ ಕ್ರೀಡಾ ಆಯುಕ್ತನಾಗಿ ನಾನು ಪ್ರಥಮ ಬಾರಿಗೆ ಒಂದು ಕಂಬಳವನ್ನು ನೋಡೋದಕ್ಕೆ ಇವತ್ತು ಬಂದಿದ್ದೀನಿ. ಇದು ನೋಡಿ ಬಹಳ ಸಂತೋಷ ಆಯಿತು. ನಮ್ಮ ಗ್ರಾಮೀಣ ಭಾಗದ ಕ್ರೀಡೆ ಸಾಕಷ್ಟು ಜನ ಈ ತುಳುನಾಡಿನಲ್ಲಿ ಅದನ್ನ ನೋಡೋದಕ್ಕೂ ಬಂದಿದ್ದಾರೆ, ಮತ್ತೆ ಕಂಬಳವನ್ನ ಆಡ್ಸೋದಕ್ಕೂ ಕೂಡ ಅದಕ್ಕೆ ತಗೊಳ್ಳೋಂಥ ಎಫರ್ಟ್ ಅನ್ನು ಕೂಡ ನಾನು ಇವತ್ತು ಅಲ್ಲಿ ಹೋಗಿ ಯಾರ್ಯಾರು ಕೋಣಗಳನ್ನ ಸಾಕಿದ್ದಾರೆ ಅವ್ರನ್ನೆಲ್ಲ ಮಾತಾಡಿದಾಗ ತಿಳಿತು. ಒಂದು ಜೊತೆ ಕೋಣವನ್ನ ಸಾಕೋದಕ್ಕೆ ಅವರು ಒಂದು ವರ್ಷದಲ್ಲಿ ಎಷ್ಟು ಎಫರ್ಟ್ ಆಗ್ತಾರೆ, ಅದಕ್ಕಾಗಿ ಎಷ್ಟು ಹಣವನ್ನು ವಿನಿಯೋಗಿಸ್ತಾರೆ. ಅದರಿಂದಾಗಿ ಅವರು ಸಾರ್ವಜನಿಕರಿಗೆ ಈ ಸಂದರ್ಭದಲ್ಲಿ ಕಂಬಳ ನಡೆಯೋ ಸಂದರ್ಭದಲ್ಲಿ ಎಷ್ಟು ಮನರಂಜನೆಯನ್ನ ಕೊಡ್ತಾರೆ ಅನ್ನೋದು ಇವತ್ತು ಕಂಬಳವನ್ನ ನೋಡಿ. ಈಗ ಸರ್ಕಾರನೂ ಕೂಡ ಕಂಬಳವನ್ನ ಉತ್ತೇಜನ ಕೊಡೋದಕ್ಕೆ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ತಗೊಂಡಿದೆ. ಕ್ರೀಡಾ ಇಲಾಖೆಯಿಂದ ಕಳೆದ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಂಬಳ ನಡೆಸ್ತಕ್ಕಂಥ ಎಲ್ಲ ಪ್ರತಿಯೊಂದು ಕಂಬಳ ನಡೆಯುವಂತ ಯಾವ ಇವೆಂಟ್ ಆರ್ಗನೈಸರ್ಸ್ ಇದ್ದಾರೆ ಅವ್ರಗಳಿಗೆ ಒಂದು ಧನ ಸಹಾಯವನ್ನು ಕೊಡೋದಕ್ಕೆ ಕಳೆದ ಬಾರಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದು. ಆ ರೀತಿಯಾಗಿ ಈ ವರ್ಷ ಸುಮಾರು 20 ಕಂಬಳ ಆರ್ಗನೈಸ್ ಮಾಡೋಕ್ಕೆ ಪ್ರತಿ ತಲಾ 2.5 ಲಕ್ಷ ರೂಪಾಯಿಗೆ ಕೊಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ರೀಡಾ ಇಲಾಖೆ ವತಿಯಿಂದ. ಅದ್ರ ಜೊತೆಗೆ ಪ್ರಥಮ ಬಾರಿಗೆ ಒಂದು ಕಂಬಳ ಆರ್ಗನೈಸೇಷನ್ ಸ್ಟೇಟ್ ಲೆವೆಲ್ ಕಂಬಳ ಅಸೋಸಿಯೇಷನ್ ಅನ್ನ ನಾವು ಸ್ಪೋರ್ಟ್ಸ್ ಅವಾರ್ಡ್ ಕರ್ನಾಟಕದಲ್ಲಿ ರೆಕಗ್ನೈಸ್ ಮಾಡಿ ಅದಕ್ಕಾಗಿ ಒಂದು ಸ್ಪೆಷಲ್ ಮೀಟಿಂಗ್ ಅನ್ನು ತಗೊಂಡು ಸಾಮಾನ್ಯ ಮುಖ್ಯಮಂತ್ರಿಗಳು ಈಗ ನಮ್ಮ ಕ್ರೀಡಾ ಸಚಿವರಾಗಿರೋದ್ರಿಂದ ಕಂಬಳ ಅಸೋಸಿಯೇಷನ್ ಸ್ಟೇಟ್ ಅಸೋಸಿಯೇಷನ್ ಅನ್ನು ನಮ್ಮ ಕ್ರೀಡಾ ಪ್ರಾಧಿಕಾರದಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಂಬಳವನ್ನ ಹೆಚ್ಚು ಜನರು ನಮ್ಮ ಈಗಾಗಲೇ ಕರಾವಳಿ ಭಾಗದ ಜನರು ಸಾಕಷ್ಟು ನೋಡ್ತಾ ಇದ್ದಾರೆ, ಅದರಿಂದ ಮನರಂಜನೆ ಕೂಡ ಸಿಗ್ತಾ ಇದೆ. ಅದು ಕರ್ನಾಟಕದ ಬೇರೆ ಭಾಗಗಳಿಂದ ಜನಗಳಿಗೂ ಮತ್ತು ಮುಖ್ಯವಾಗಿ ಈ ಕ್ರೀಡೆ ವಿದೇಶಿಗರು ಬಂದು ನೋಡ್ಬೇಕು ಮತ್ತು ಏನಿದೆ ವಿದೇಶಿಗರು ನಮ್ಮ ಸಂಸ್ಕೃತಿ ಮತ್ತೆ ಕ್ರೀಡೆ ಎರಡನ್ನೂ ಕೂಡ ನೋಡಿ ಆನಂದಿಸಬೇಕು ಅನ್ನೋದು ಇಲಾಖೆ ಆಶಯ. ಆ ನಿಟ್ಟಿನಲ್ಲಿ ಕೂಡ ನಮ್ಮ ಇಲಾಖೆ ಕ್ರಮವನ್ನು ಕೈಗೊಂಡಿದೆ. ಸರ್, ಇವಾಗ ಕಂಬಳ ನೋಡಿದ್ರಿ, ಕಲ್ಚರ್ ಬಗ್ಗೆ ನಮ್ಮ ಕರಾವಳಿ ಭಾಗ ತುಳುನಾಡು ಕಲ್ಚರಲಿ ಬಹಳ ಅವರ ಕಲ್ಚರ್ ಅನ್ನ ಸಾಕಷ್ಟು ಅವರು ಪ್ರೊಟೆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಮತ್ತು ಆ ಕಲ್ಚರ್ ಅಲ್ಲಿ ಅವರು ಎಲ್ಲರನ್ನೂ ಸೇರಿಸ್ಕೊಂಡು ಹೋಗ್ತಾರೆ. ಈ ಕಂಬಳದಲ್ಲೂ ಅದೇ ನೋಡ್ತಾ ಇದ್ದೆ ನಾನು. ಒಂದು ಜೊತೆ ಕೋಣ ಸಾಕೋದಕ್ಕೆ ಎಷ್ಟು ಜನ ಒಂದು ಕುಟುಂಬ ಇದ್ದಾರೆ, ಅದ್ರ ಜೊತೆಗೆ ಅವ್ರಿಗೆ ಎಷ್ಟು ಜನ ಸಹಕಾರ ಕೊಡ್ತಾರೆ ಅಂತ. ಮತ್ತೆ ಈ ಕಂಬಳ ಏನು ಇವೆಂಟ್ ನಡೀತಾ ಇದೆ ಆ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಜನರು ಬಂದು ಕೂತ್ಕೊಂಡು ಒಂದು ಕುಟುಂಬದ ತರ ಒಂದು ಊರಿನಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ಕೊಂಡು ಅದನ್ನ ಎಂಜಾಯ್ ಮಾಡ್ತಾರೆ ನೋಡಿದ್ರೆ ಬಹಳ ಸಂತೋಷ. ಥ್ಯಾಂಕ್ ಯು ಸರ್.